ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಸ್ಪೆಷಲ್ ಆಗಿ ಎಲ್ಲರೂ ಮಾಡುವಂತಹ ಹೋಳಿಗೆ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ 2 ಬಟ್ಲಾಗುವಷ್ಟು ಮೈದಾನ ತಗೊತಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು, ನಾವು ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊಂಡು ನಾವು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟೇ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಈ ರೀತಿ ಎಲ್ಲ ಸೈಡು ಹೊಂದ್ಕೊಳ್ಳೋ ರೀತಿ ಅರಿಶಿನ ಹಾಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನಂತರ ಇದಕ್ಕೆ ನಾವು ಮೈದಾ ಅಂದರೆ ಹೋಳಿಗೆಗೆ ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗತ್ತೆ. ನೋಡ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ಜಾಸ್ತಿ ಕಲರ್ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಲೈಟಾಗಿ ಹಾಕ್ಕೊಂಡಿದ್ದೀನಿ, ಅಂದರೆ ಅದು ಕೂಡ ಡಾರ್ಕಾಗೆ ಕಾಣುತ್ತೆ ಒಬ್ಬಟ್ಟು ತಟ್ಟಾದಮೇಲೆ. ನೋಡಿ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಾವು ಹೋಳಿಗೆ ಮಾಡೋದು ಮೇಯ್ನ್ ಅಲ್ಲ, ಅದನ್ನು ಫಸ್ಟು ನಾವು ಮೈದಾನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ನಾದ್ಕೋಬೇಕು. ಅಷ್ಟು ಚೆನ್ನಾಗಿ ಬರುತ್ತೆ ನಾದ್ಕೊಂಡ್ರೆ. ನಾದ್ಕೊಳೋದ್ರಲ್ಲೇ ಇರೋದು ಮೇಯ್ನು. ಇವಾಗ ಚೆನ್ನಾಗಿ ಕಲಿಸ್ಕೊತೀನಿ ನೋಡಿ. ನಾನು ಹೋಳಿಗೆ ಅದಕ್ಕೆ ಕಲಿಸ್ಕೊಂಡಾಗಿದೆ. ನಂತರ ನಾನು ಸೈಡಿಗೆ ಇಟ್ಕೊಂಡು ಶೆಲ್ಫ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ. ನಾವು ಈ ರೀತಿ ಫಸ್ಟೇ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಉಬ್ಬಿಕೊಂಡು ನೀಟಾಗಿ ಸಾಫ್ಟಾಗಿ ಇರ್ತವೆ, ಅಷ್ಟು ಸಖತ್ತಾಗಿರುತ್ತೆ. ಈಗ ನೋಡಿ ನಾನು ಈ ರೀತಿ ನೀಟಾಗಿ ಎಲ್ಲ ಸೈಡು ನೀಟಾಗಿ ನಾದ್ಕೊತಾ ಇದ್ದೀನಿ. ಸ್ವಲ್ಪನೂ ಬಿಡದೆ ಇದು ಗಮ್ ಥರ ಬರಬೇಕು, ಹೇಳಿದ್ರೆ ನೆನ್ಕೊಂಡಾದಮೇಲೆ ಆ ರೀತಿ ಆಗುತ್ತೆ. ಈ ರೀತಿ ನಾವು ಚೆನ್ನಾಗಿ ನಾದೋದ್ರಿಂದ. ಇವಾಗ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಒಂದು ರೌಂಡ್ ಶೇಪ್ ಮಾಡಿಕೊಂಡು ಒಂದು ಪಾತ್ರೆಗೆ 1 ಅವರ್ ನೆನೆಯೋದಕ್ಕೆ ಬಿಡ್ತೀನಿ. ಏನಿಲ್ಲ ಅಂದರೆ 1 ಗಂಟೆ ನೆನೆದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನಾದ್ಕೊಂಡು ಆದಮೇಲೆ, ಏಕೆಂದರೆ ಆವಾಗ ಎಲ್ಲ ಕಡೆ ನೀಟಾಗಿ ಎಣ್ಣೆ ಹೊಂದ್ಕೊಂಡು ಇನ್ನೂ ಸಾಫ್ಟಾಗಿ ಬಲೂನ್ ಥರ ಊದ್ಕೊಂಡು ಬರ್ತವೆ, ಅಷ್ಟು ಸಖತ್ತಾಗಿರುತ್ತೆ. ಇವಾಗ ನಾವು ಇದನ್ನು ಸೈಡಿಗೆ ಇಟ್ಕೊಂಡು 1 ಅವರ್ ನೀಟಾಗಿ ನೆನ್ಕೊಳ್ಳೋದಕ್ಕೆ ಬಿಡೋಣ. ನಂತರ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗೋವಷ್ಟು ಮನೇಲಿ ಬಳಸೋ ಅಂಥ ನಾರ್ಮಲ್ ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಕಡಲೆಬೇಳೆ ಸೈಡ್ ಏನೂ ಹಾಕ್ಕೊತಿಲ್ಲ, ಓನ್ಲಿ ತೊಗರಿಬೇಳೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಒಂದು 2-3 ಸಲ ನೀಟಾಗಿ ವಾಶ್ ಮಾಡ್ಕೊಬರ್ಬೇಕು. ಇವಾಗ ನಾನು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ನಾವು ಮೊದಲಿಗೆ ಬಿಸಿನೀರನ್ನ ಇಟ್ಕೊಂಡಿರಬೇಕು. ನಾನಿವಾಗ ಬಿಸಿನೀರು ಕುದೀತಾ ಇದೆ ಚೆನ್ನಾಗಿ. ಇವಾಗ ತೊಳೆದಿಟ್ಕೊಂಡಿರೋ ಅಂತಹ ಬೇಳೆನ ಹಾಕ್ಕೊತಾ ಇದ್ದೀನಿ. ನಾವು ಫಸ್ಟೇ ನೀರು ಕುದಿಯೋಕೆ ಇಡೋದ್ರಿಂದ ಬೇಗನೆ ಬೇಳೆ ಬೇಯೋದಕ್ಕೆ ಈಸಿ ಆಗುತ್ತೆ. ನಾವು ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಳೆ ಬೇಯೋದಕ್ಕೆ. ನಾವು ಫಸ್ಟೇ ಸ್ವಲ್ಪ ಬೆಚ್ಚಗಿದ್ದಂಗೆ ಬೇಳೆ ಹಾಕೋಕೆ ಹೋಗಬಾರ್ದು. ಚೆನ್ನಾಗಿ ನೀರು ಕುದಿ ಬರಬೇಕು, ಆ ರೀತಿ ಚೆನ್ನಾಗಿ ಮಾಡ್ಕೊಳ್ಳಿ. ನಂತರ ಇದು ಮೇಲೆ ನೊರೆ ಥರ ಬರುತ್ತಲ್ಲ, ಇದನ್ನು ನೀಟಾಗಿ ಒಂದು ಸೌಟಲ್ಲಿ ತಕ್ಕೋಬೇಕು. ಯಾಕೆಂದರೆ ನಾವು ತಕ್ಕೊಳ್ಳಿಲ್ಲ ಅಂದರೆ ಪದೇ ಉಕ್ಕುತ್ತಾನೆ ಇರುತ್ತೆ, ಚೆಲ್ತಾನೆ ಇರುತ್ತೆ ಕೆಳಗೆ. ಹಾಗಾಗಿ ಫಸ್ಟೇ ನಾವು ಈ ರೀತಿ ಸೌಟಿಂದ ತಕ್ಕೊಂಡ್ರೆ ಯಾವುದೇ ರೀತಿ ಉಕ್ಕೋದಿಲ್ಲ. ಇವಾಗ ಒಂದು 70% ಬೆಂದಿದೆ, ಇನ್ನು 90% ಬೆಂದರೆ ಸಾಕು. ತೀರ ಜಾಸ್ತಿ ಬೇಯೋಕ್ಕೆ ಹೋಗಬಾರ್ದು. ಇವಾಗ ನೋಡಿ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದ್ರ ಮೇಲೆ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಆಮೇಲೆ ಎಲ್ಲ ಜಾಸ್ತಿ ಕಾಳುಗಳು ಬೆಂದೋಗ್ಬಿಡುತ್ತೆ. ಇವಾಗ ಒಂದು ಬಸಿಯೋ ಪಾತ್ರೆನ ತಗೊಂಡು ನೀಟಾಗಿ ಶೋಧಿಸ್ಕೊಳ್ಳಿ. ನೋಡಿ ನಾನು ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಬೇಯಿಸಿಟ್ಟಿರುವಂತಹ ಬೇಳೆನ ತೆಗೆದಿಟ್ಕೊಂಡು ಕೆಳಗಡೆ ರಸನ ಹೋಗೋದಕ್ಕೆ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗಬೇಕು ಬೇಳೆ, ಅಲ್ಲಿವರೆಗೂ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ನಾನು ಕಂಪ್ಲೀಟ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ತಗೊಂಡು ನಾವು ಶೋಧಿಸ್ಕೊಂಡಿರೋ ಅಂಥ ತೊಗರಿಬೇಳೆ, ಹಾಗೆ 1 ಬಟ್ಲಾಗುವಷ್ಟು ಫ್ರೆಶ್ ತೆಂಗಿನಕಾಯಿ, ಹಾಗೆ 1.5 ಬಟ್ಲಾಗುವಷ್ಟು ಬೆಲ್ಲ
ನಾವು ಕಾಯಿ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪನಾದರೂ ಬೆಲ್ಲನ ಜಾಸ್ತಿ ತಗೊಂಡಿರಬೇಕು. ಆವಾಗ ಸ್ವೀಟಿಗೆ ತಕ್ಕಂತೆ ಕರೆಕ್ಟಾಗಿ ಹೊಂದ್ಕೊಳ್ಳೋಕ್ಕಾಗೋದು. ಇವಾಗ ನಾವು ಇದನ್ನು ನೀಟಾಗಿ ಎಲ್ಲ ಕಾಯಿ ಹಾಗೆ ಬೆಲ್ಲ, ಕಾಳು ಎಲ್ಲ ಒಂದೇ ಸಮಕ್ಕೆ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಇದು ನೀಟಾಗಿ ಫೈನಲ್ ಆಗಿದೆ. ಕಂಪ್ಲೀಟ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನೋಡಿ ಇದು ಕಂಪ್ಲೀಟ್ ತಣ್ಣಗಾಗೋಗಿದೆ. ಇದನ್ನು ನಾವಿವಾಗ ರುಬ್ಕೊಳ್ಳೋಣ ಆಯಿತಾ. ನಾವು ತಣ್ಣಗಾದ್ಮೇಲೆ ರುಬ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಸಾಫ್ಟಾಗಿ ಬರ್ತವೆ, ಅಷ್ಟು ಸಖತ್ತಾಗಿರುತ್ತೆ. ಇವಾಗ ನಾನು ರುಬ್ಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಒಂದೇ ಸಲನಾದರೂ ಹಾಕ್ಕೋಬೋದು, ಇಲ್ಲ 2 ಸಲನಾದರೂ ಹಾಕ್ಕೋಬೋದು. ದೊಡ್ಡ ಮಿಕ್ಸಿ ಜಾರ್ ಆದರೆ ನೀವು ಸ್ವಲ್ಪ ಅಲ್ವಾ, ಒಂದೇ ಗ್ಲಾಸ್ ಹಾಕಿರೋದ್ರಿಂದ ಒಂದು ಸಲನಾಗೆ ರುಬ್ಬೋದು, ಸರಿ ಹೋಗುತ್ತೆ. ಇವಾಗ ನೋಡಿ ನಾನು ಫೈನಲ್ಲಾಗಿ ನೀಟಾಗಿ ಒಂದು ಗಂಟಿಲ್ಲದೆ ಕಾಳಿಂದು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಇಷ್ಟಿದ್ರೆ ಕನ್ಸಿಸ್ಟೆನ್ಸಿ ಸಾಕು, ಗಟ್ಟಿ ತೀರಾ ಗಟ್ಟಿ ಏನು ಬೇಡ, ಚೆನ್ನಾಗಿರೋದಿಲ್ಲ. ಇವಾಗ ನಾವು ಇದು ಮಿಕ್ಸಿ ಜಾರಿಂದ ಒಂದು ಪ್ಲೇಟಿಗೆ ನೀಟಾಗಿ ಎಲ್ಲದನ್ನು ತಕ್ಕೊಳ್ಳೋಣ. ನಾವು ಹೂರಣನ ಸ್ವಲ್ಪನೂ ಕಾಳು ಇಲ್ಲದೇ ಇರೋ ರೀತಿ ರುಬ್ಕೋಬೇಕು. ತರಿತರಿಯಾಗಿ ರುಬ್ಬೋದ್ರಿಂದ ಹೋಳಿಗೆ ನೀಟಾಗಿ ಬರೋದಿಲ್ಲ, ಹಾಗೆ ಮಧ್ಯ ಒಡ್ಕೊಂಡ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಆಗಿದೆ. ನಂತರ ನಾವು 1 ಅವರ್ ನೆನೆಯೋಕೆ ಬಿಟ್ಟಿದ್ವಲ್ಲ ಮೈದಾ, ನೋಡಿ ಎಷ್ಟು ಸಖತ್ತಾಗಿ ಗಮ್ ಥರ ಬರ್ತಿದೆ ಅಂತ. ಈ ರೀತಿ ಬರಬೇಕು. ಆವಾಗ ಪರ್ಫೆಕ್ಟಾಗಿ ನಾವು ಯಾವ ರೀತಿ ತಟ್ಟುತ್ತೀವೋ ಅದೇ ರೀತಿ ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಇನ್ನೊಂದು ಸಲ ನೀಟಾಗಿ ನಾವು 1 ಅವರ್ ಆದಮೇಲೆ ಈ ರೀತಿ ನೀಟಾಗಿ ನಾವು ಹದವಾಗಿ ಮಿದ್ಕೋಬೇಕಾಗತ್ತೆ. ನೋಡಿ ನೀವೇ ನೋಡ್ತಿರ್ಬೋದು, ಒಂದು ಗಂಟಿಲ್ಲದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಅಷ್ಟೇ ಸಖತ್ತಾಗಿತ್ತು ಕೂಡ. ನೋಡಿ ಇವಾಗ ಈ ಶೇಪಲ್ಲಿ ಮಾಡಿಕೊಂಡು ನಾನು ಇದನ್ನು ಸೈಡಿಗೆ ಇಡ್ಕೊತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಒಂದೊಂದೇ ಬಿಲ್ಲಿ ಮಾಡಿಕೊಂಡು ನೀಟಾಗಿ ಒಬ್ಬಟ್ಟನ್ನ ತಡ್ಕೊಳ್ಳೋಣ. ನಂತರ ನಾನು ಅದೇ ಪಾತ್ರೆಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ ಮೇಲೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ. ಈಗ ಸ್ವಲ್ಪ ಸೈಡಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟಾದಮೇಲೆ ಇದಕ್ಕೆ ನಾನು ಒಬ್ಬಟ್ಟನ್ನ ತಟ್ಟೋದಕ್ಕೆ ಎಲೆನ ತೊಗೊಂಡಿದ್ದೀನಿ, ಅಂದರೆ ಬಾಳೆದೆಲೆನ ತೊಗೊಂಡಿದ್ದೀನಿ. ನಂತರ ಒಂದೇ ಒಂದು ನಿಂಬೆಹಣ್ಣು ಗಾತ್ರದಂತಹ ನಾನು ಕಣ್ಕನ ತೊಗೊಂಡಿದ್ದೀನಿ. ಕಣ್ಕನು ಅಷ್ಟೇ ನೀಟಾಗಿ ನಾದ್ಕೊಂಡಾದ್ಮೇಲೆ ಈ ರೀತಿ ಫಸ್ಟೇ ಸರಿ ಮಾಡ್ಕೋಬೇಕು. ನಂತರ ನಾವು ಹೂರಣನ ಹಾಕ್ಕೋಬೇಕು. ನೋಡಿ ಇವಾಗ ನಾನು ಹೂರಣನ ಉಂಡೆ ಕಟ್ಟಿಟ್ಕೊಂಡಿದ್ದೆ. ಈಗ ಈ ರೀತಿ ಹೂರಣ ಒಳಗಡೆ ಹೋಗಬೇಕು, ಆ ರೀತಿ ನೀಟಾಗಿ ಫೋಲ್ಡ್ ಮಾಡಿ, ಯಾವುದೇ ರೀತಿ ಆಚೆ ಕಡೆ ಕಾಣಬಾರ್ದು, ಆ ರೀತಿ ನೀಟಾಗಿ ಫೋಲ್ಡ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ನೀಟಾಗಿ ಉಬ್ಕೊಂಡು ಬರೋದಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸಿ ನೀಟಾಗಿ ಅಲ್ಲೆಲ್ಲ ಹಿಂದೆ ಪ್ರೆಸ್ ಮಾಡಿ ಓಪನ್ ಆಗದಿರೋ ರೀತಿ ಸ್ವಲ್ಪ ಬಾಳೆದೆಲೆಗೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ತಟ್ಕೊಳ್ಳೋಣ. ನೋಡಿ ಇವಾಗ ನಾನು ಯಾವ ರೀತಿ ತಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನಿಧಾನವಾಗಾದರೂ ತಟ್ಟಬೋದು, ಇಲ್ಲಾಂದರೆ ನಮ್ಮ ಹತ್ರ ಮಿಷಿನ್ದು ಹಪ್ಳದ ಮಿಷಿನ್ ಇರುತ್ತಲ್ಲ, ಅದರಲ್ಲಿ ಬೇಕಾದರೂ ನಾವು ತಟ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಈ ರೀತಿ ಬಾಳೆದೆಲೆ ಮೇಲೆ ತಟ್ಕೊಂಡು ತಿನ್ನೋದ್ರಿಂದ ನಾನು ಈ ಸೈಜಲ್ಲಿ ತಟ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಇದು ಮೀಡಿಯಮ್ ಸೈಜು, ಈ ಸೈಜಲ್ಲಿ ತಟ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಮೇಲೆ ಒಂದು ಹಂಚನ್ನ ಇಟ್ಟು ಹಂಚು ಚೆನ್ನಾಗಿ ಕಾಯಬೇಕು. ಕಾಯ್ದ ಮೇಲೆ ನಾವು ತಟ್ಟಿಕೊಂಡಿರೋ ಅಂತಹ ಹೋಳಿಗೆನ ಹಾಕ್ಕೊಂಡು ಹೋಳಿಗೆ ಚೆನ್ನಾಗಿ ಕೆಳಗಡೆ ಒಂದು 50% ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬಿಡಿ. ನೋಡಿ ಇವಾಗ ಎಷ್ಟು ಸಖತ್ತಾಗಿ ಬೆಂದಿದೆ ಅಂತ. ಒಂದು 50% ಆಗಿದೆ. ನಾವೀಗ ಉಲ್ಟಾ ಮಗ್ಚಾಕಿರೋದ್ರಿಂದ ಅಲ್ಲಿ ಒಂದು 50% ಚೆನ್ನಾಗಿ ಬೆಂದಾದಮೇಲೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇವಾಗ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಇದೇ ಪ್ರಕಾರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರೋಂಥ ಒಬ್ಬಟ್ಟು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.